ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಜನನಿ ಪಾಠದ 4ನೇ ಪ್ರಶ್ನೆ. ಒಂದು ವಾಹನ ಚಲಿಸಿದ ದೂರವನ್ನು ತೋರಿಸುವ ಉಪಕರಣ. ಈಗ ನೀವು ವೆಹಿಕಲ್ ಎಲ್ಲಾನು ನೋಡಿರ್ತೀರಿ ಅಲ್ವಾ. ಒಂದು ನಾವು ಎಕ್ಸಲರೇಟರ್ ಒತ್ತದಂಗೆ ಮುಳ್ಳು ಟಕ 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 ಅಂತ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇನ್ನೊಂದು ಒಂದು ಈ ರೀತಿಯಾಗಿರುವಂತದ್ದಾಯ್ತು, ಸ್ಪೀಡೋಮೀಟರ್ ಅಂತ ಹೇಳ್ತೀವಿ. ಇನ್ನೊಂದು ಈ ತರ ಇರುತ್ತೆ ಅಲ್ವಾ. ಇದನ್ನ ಏನಂತ ಕರಿತೀವಿ ನೋಡೋಣ. ಒಂದು ವಾಹನ ಚಲಿಸಿದ ದೂರವನ್ನ ತೋರಿಸ್ತದೆ. ಇದು ಸ್ಪೀಡೋಮೀಟರ್, ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಿದೀವಿ ಅಂತ ತೋರಿಸಿದ್ರೆ, ಇದು ನಾವು ಎಷ್ಟು ದೂರ ಹೋಗಿದ್ದೀವಿ ಅನ್ನೋದನ್ನ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದೀವಿ ಅನ್ನೋದನ್ನ ತೋರಿಸುತ್ತೆ. ಹಾಗಿದ್ರೆ ಆಪ್ಷನ್ ಎ ಬ್ಯಾರೋಮೀಟರ್. ಬ್ಯಾರೋಮೀಟರ್ ಯಾವುದಕ್ಕೆ ಉಪಯೋಗಿಸ್ತಾರೆ? ಇದು ವಾತಾವರಣದ ಒತ್ತಡವನ್ನ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತಾರೆ. ಇದು ತಪ್ಪಾದ ಉತ್ತರ. ಆಪ್ಷನ್ ಬಿ ಹೈಡ್ರೋಮೀಟರ್. ಹೈಡ್ರೋಮೀಟರ್ ಅನ್ನ ಯಾಕೆ ಉಪಯೋಗಿಸ್ತಾರೆ? ಯಾವುದೇ ದ್ರವದ ಸಾಂದ್ರತೆಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೈಡ್ರೋಮೀಟರ್ ಅನ್ನ ಉಪಯೋಗಿಸ್ತಾರೆ. ಆಪ್ಷನ್ ಬಿ ಕೂಡ ತಪ್ಪು. ಆಪ್ಷನ್ ಸಿ ಲ್ಯಾಕ್ಟೋಮೀಟರ್. ಲ್ಯಾಕ್ಟೋಮೀಟರ್ ಅನ್ನುವಂಥದ್ದು ಹೈಡ್ರೋಮೀಟರ್ ನ ಒಂದು ವಿಶೇಷವಾದಂತಹ ಫಾರ್ಮ್ ಆಗಿದೆ. ಇಲ್ಲಿ ಲ್ಯಾಕ್ಟೋಮೀಟರ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಹಾಲಿನ ಶುದ್ಧತೆಯನ್ನ ಅಳೆಯಲಿಕ್ಕೆ ಬಳಸ್ತಾರೆ. ಎಲ್ಲಾದ್ರೂ ಹಾಲಿಗೆ ನೀರು ಸೇರಿಸ್ಬಿಟ್ಟಿದ್ರೆ ಅಲ್ವಾ, ಹಾಲಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಸಾಂದ್ರತೆ ವ್ಯತ್ಯಾಸದ ಮೇಲೆ ಲ್ಯಾಕ್ಟೋಮೀಟರ್ ಏನ್ ಮಾಡುತ್ತೆ, ಹಾಲು ಶುದ್ಧವಾಗಿದೆಯಾ ಇಲ್ವಾ, ಅದಕ್ಕೆ ನೀರನ್ನ ಸೇರಿಸಿದಾರ ಅನ್ನೋದನ್ನ ಫೈಂಡ್ ಔಟ್ ಮಾಡುತ್ತೆ. ಹಾಗಾದ್ರೆ ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ ಓಡೋಮೀಟರ್ ಕರೆಕ್ಟ್. ಓಡೋಮೀಟರ್ ಸರಿಯಾದ ಉತ್ತರ. ಆಪ್ಷನ್. ಥ್ಯಾಂಕ್ ಯು.